ಬೇಕೇ ಬೇಕು, ಬೇಕೇ ಬೇಕು ಸಲ್ಲಿಸಿದ್ದು ಪತ್ರಿಕೆಗಳಲ್ಲಿ ನಮಗೆ ಸಿಕ್ಕ ಒಂದು ಅಂಕಿಅಂಶದ ವಿಚಾರವಾಗಿ ಈ ಆಯೋಗದ ಸಮೀಕ್ಷೆಗೆ ನಮ್ಮ ಪರಿಶಿಷ್ಟ ಜಾತಿಯ ಬಂಜಾರ ಸಮಾಜ ಈ ಆಯೋಗದ ಸಮೀಕ್ಷೆಯನ್ನು ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳಲು ಸಿದ್ಧರಿಲ್ಲದ ಕಾರಣದಿಂದಾಗಿ ಇವತ್ತು ನಮ್ಮ ಬಂಜಾರ ಸಮುದಾಯದ ಧರ್ಮಗುರುಗಳ ಒಂದು ಸಮಕ್ಷಮದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಾಂಕೇತಿಕ ಒಂದು ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅಧಿಕೃತವಾಗಿ ಈ ಧರಣಿ ಸತ್ಯಾಗ್ರಹ ಪ್ರಾರಂಭವಾಗುತ್ತೆ. ಈ ಒಂದು ಸತ್ಯಾಗ್ರಹದಲ್ಲಿ ನಮ್ಮ ಕೇಂದ್ರ ಸೈನಾ ಭಗತ್ ಮಹಾರಾಜರು ಅವರು ಶಿಕಾರಿಪುರ ಸಾಲೂರು ಮಠದಿಂದ ಬಂದಿದ್ದಾರೆ. ಅವರಿಗೆ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅವರ ಜೊತೆಗೆ ನಮ್ಮ ಬಂಜಾರ ಗುರುಪೀಠದ ಸರ್ದಾರ್ ಸೇವಾಲಾಲ್ ಸ್ವಾಮಿಗಳು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತೇನೆ. ಪರ ಹಾಗೂ ವಿರೋಧದ ಹೋರಾಟಗಳು ನಡೀತಾ ಇವೆ. ಇದಕ್ಕೆ ಸಾಕ್ಷಿ ಎಂಬಂತೆ ನ್ಯಾಯಮೂರ್ತಿ ಸದಾಶಿವ ಅವರ ಆಯೋಗ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಟ್ಟಿತ್ತು. ಅದಾದ ನಂತರ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ಕಾಂತರಾಜ್ ಅವರ ಒಂದು ಸಮೀಕ್ಷೆ ಅದು ಕೂಡ ಸರ್ಕಾರಕ್ಕೆ ವರದಿ ಸಲ್ಲಿಕೆಯಾಗಿತ್ತು. ಮತ್ತೆ ತದನಂತರ ಇತ್ತೀಚೆಗೆ ರಾಜ್ಯವನ್ನು ಆಳದಂತಹ ಬೇರೆ ಬೇರೆ ಸರ್ಕಾರಗಳು ಈ ಪರಿಶಿಷ್ಟ ಜಾತಿಯ ವೋಟ್ ಬ್ಯಾಂಕ್ ಕಾರಣದಿಂದಾಗಿ ಕೆಲವರ ಪರವಾಗಿ ಮತ್ತೆ ಕೆಲವರ ವಿರೋಧವಾಗಿ ಈ ಒಳ ಮೀಸಲಾತಿ ಎನ್ನುವಂತ ವಿಚಾರ ಬಹುಶಃ ಅದು ಒಂದು ಪೊಲಿಟಿಕಲ್ ರಾಜಕೀಯ ಹುನ್ನಾರವಾಗಿ ನಡೆದು ಫ್ರೀಡಂ ಪಾರ್ಕ್ನಲ್ಲಿ ಒಂದು ಧರಣಿಯನ್ನ ಮಾಡ್ತಾ ಇದ್ದಾರೆ. ಏನು 16ನೇ ತಾರೀಕು ಸರ್ಕಾರ ಕರೆದಿರ್ತಕ್ಕಂತಹ ಒಂದು ವಿಶೇಷ ಸಭೆಯ ನಂತರ ಆಗುವಂತಹ ತೀರ್ಮಾನಗಳಿಗೆ 4.5% ಮೀಸಲಾತಿಯನ್ನ ನಿಗದಿಪಡಿಸಿತ್ತು. ಅಂತಹ ಸಂದರ್ಭದಲ್ಲಿ 4.5% ಮೀಸಲಾತಿ ನಮ್ಮ ಸಮುದಾಯಗಳಿಗೆ ಬಹಳ ಮಾರಕವಾಗಿದ್ದು ಅದನ್ನು ಇಡೀ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ನಮ್ಮ ಬಂಜಾರ, ಬೋವಿ, ಕೊರಚ, ಕೊರ್ಮ ಸಮುದಾಯದವರು ತೀವ್ರವಾಗಿ ಖಂಡಿಸಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರದೇ ಇರೋ ರೀತಿಯಲ್ಲಿ ಕರ್ನಾಟಕ ರಾಜ್ಯದ ಒಟ್ಟು 42 ಕ್ಷೇತ್ರಗಳಲ್ಲಿ ಈ ಬಿಜೆಪಿಯ ಶಾಸಕರನ್ನ ಸೋಲಿಸುವಂತ ಕೆಲಸವನ್ನ ನಮ್ಮ ಸಮುದಾಯಗಳು ಮಾಡಿದ್ವು. ನಮ್ಮ ಸಮುದಾಯಗಳ ಒಂದು ದಿಟ್ಟ ಹೋರಾಟದ ಕಾರಣದಿಂದ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ.